ಮೇಲೆ ನಾವು 200 ಕೋಟಿ ಲಾಭ ಮಾಡಿದೀವಿ ಬ್ಯಾಂಕಿಗೆ. ಡಿಪಾಸಿಟ್ ಹೆಚ್ಚಾಗಿದೆ ಅದು ಏನು ಅಂದ್ರೆ 200 ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ. ಹಂಗಾರೆ ಡಿಪಾಸಿಟ್ ಅದು ಅಂಕಿಅಂಶ ತೊಗೊಂಬರ್ರಿ, ನಾನು ಬರ್ತೀನಿ ಅವಾಗ. ಸುಳ್ಳ ಹೇಳ್ಕೊತ ಹೋಗ್ತಾರೆ. ಈಗ ನಾನು ಒಂದು ಹೇಳ್ತೀನಿ, ಬೇಕಾದ ಅಂಕಿಅಂಶ ನೋಡ್ರಿ. ಒಂದು ವಿಷಯ ಅಂಕಿಅಂಶ ನಾನು ಬೇಕಾದಷ್ಟು ಹೇಳ್ತೀನಿ, ಅದ್ರ ಬಗ್ಗೆ ಬೇಡ. ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಅಂಕಿಅಂಶ ತೊಗೊಂಡು ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ. ಹೆಚ್ಚಾಗಿದೋ ಕಡಿಮೆ ಆಗಿದೋ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು. ಸರ್, ಈಗ ಒಂದು ಪೆನಲ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಅಪೋಸಿಟ್ ಗ್ರೂಪ್ ಏನಿದೆ, ಒಂದು ಪೆನಲ್ ನನ್ನ ಅಪೋಸ್ ಯಾರೂ ಇಲ್ಲ. ಅದು ನೀ ಹುಡ್ಸಾಕತ್ತಿದ್ದಿ, ಅದು ನಿನ್ನ ಅಪೋಸಿಷನ್ ಪೆನಲ್. ನನ್ನ ಅಪೋಸಿಷನ್ ಯಾರೂ ಇಲ್ಲ, ನಿನ್ನ ಅಪೋಸಿಷನ್ ಪೆನಲ್. ಅದು ಯಾರದಾರ ನನಗೆ ಅವು ನೋಡ್ರಿ. ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ನಾನು ಭಾವಿಸ್ಕೊಂಡು ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಆಯ್ಕೆಯಾಗಿ ಬರ್ತೀನಿ. ಅಲ್ಲ, ನಾವು ಒಬ್ಬ ಬರ್ತಾನೆ. ನನ್ನ ಜೊತೆಗೆ ನಮ್ಮ ಸಮಾನ ಮನಸ್ಕರು ಭಾಳ ಜನ ಬರ್ತಾರೆ. ಹೌದು, ನಾ ಅಧ್ಯಕ್ಷ ಆಕಾಂಕ್ಷಿ ನಾನಲ್ಲ. ಯಾಕಂದ್ರೆ 40 ವರ್ಷ ಮಾಡಿದ್ದೀನಿ. ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮನ್ನಾದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾದ ಲಾಭ ತೊಗೊಂಡಂಥ ನಮ್ಮ ಜಿಲ್ಲೆಯ ರೈತರು ಬಹುಶಃ 3,81,000 ಜನ ರೈತರಿಗೆ ಸರ್ನ 3,400 ಕೋಟಿವರೆಗೆ ಸಾಲ ಮನ್ನಾ ಆಗಿದೆ. ಅದ್ರ ಜೊತೆಗೆ ಇವತ್ತು 4,58,000 ಜನರಿಗೆ 3,600 ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ, ಶೂನ್ಯ ಬಡ್ಡಿ ದರದ್ದು. ಆ ಸಂತೃಪ್ತಿ ನನಗೈತಿ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗಬೇಕು. ರೈತರ ಹಿತವನ್ನು ಕಾಪಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂಥ ಕೆಲಸ ಮಾಡಬೇಕು. ನನಗೆ ಅವ್ರು ಮಾಡಿದ್ದು ಗೊತ್ತಿಲ್ಲ, ಅವ್ರು ತಗೊಂಡದ್ದು ಗೊತ್ತಿಲ್ಲ. ಐ ಆಮ್ ನಾಟ್ ಎ ಅಕೌಂಟ್ ಆಫೀಸರ್ ಆಫ್ ದಿಸ್ ಬ್ಯಾಂಕ್. ಅದ್ರ ಬಗ್ಗೆ ನಾ ಮಾಹಿತಿ ತೊಗೊಂಡಿಲ್ರಿ. ಯಾಕಂದ್ರೆ ಮತ್ತೆ ಇನ್ನೊಂದು ಹೇಳ್ತೀನಿ, ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನು ತಮ್ಮ ಗಮನಕ್ಕೆ ತರ್ತೀವಿ. ಯಾರು ಇಟ್ಟರು, ಯಾರು ತಕ್ಕೊಂಡ್ರು, ಯಾರು ಸಾಲ ತಕ್ಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಸಿಗೆ ಧಕ್ಕೆ ತರ್ತದೆ. ಇಟ್ಟದ್ದು ಹೇಳಿದ್ರೂ ಅದು ಧಕ್ಕೆ ತರ್ತದೆ. ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ್ರ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡೋದು ಅದನ್ನು ಕೆಲಸವನ್ನು ತಾನು ಮಾಡ್ಬೋದು. ವೀರೇಶ್ವರ ಬ್ಯಾಂಕಿನ ದುಡ್ಡು ತಂದು ಇಟ್ಟಿದಾರ, ಆ ಒಂದು ಕಾರಣಕ್ಕಾಗಿ ದುಡ್ಡು ಜಾಸ್ತಿ ಆಗೈತೆ ಅವನಿಗೆ. ಆ ಕಾರಣಕ್ಕಾಗಿ ಅವ್ನು ಅಲ್ಲಿಂದ ಏನಿಲ್ಲ, ಒಂದು ಕಾರಣಕ್ಕಾಗಿ ನಾವು ಪ್ರಶ್ನೆ ಮಾಡಿದ್ವಿ. ಇಲ್ಲ